ನಡೆಯುವ ನಿತ್ಯ ದಾಸೋಹಕ್ಕೆ ರಾಜ್ಯದ ಭಂಡಾರದ ಹಣವನ್ನು ದುರುಪಯೋಗಪಡಿಸಿಕೊಳ್ಳುತ್ತಿದ್ದೀರಿ ಎಂಬ ದೂರು ಬಂದಿದೆ, ನಿಜವೇ? ಇಲ್ಲ ಮಹಾಸ್ವಾಮಿ, ತಾವು ಈ ಬಗ್ಗೆ ವಿಚಾರಣೆ ನಡೆಸಿ ತಪ್ಪಿದ್ದಲ್ಲಿ ನನಗೆ ಶಿಕ್ಷೆ ವಿಧಿಸಿ. ಹಗಲು ರಾತ್ರಿ ಲೆಕ್ಕಿಗರು ಖಜಾನೆಯ ಎಲ್ಲ ಬೆಲೆ ಬಾಳುವ ವಸ್ತುಗಳು ಮತ್ತು ನಾಣ್ಯಗಳನ್ನು ಎಣಿಸಿ ಲೆಕ್ಕದ ಪುಸ್ತಕಗಳೊಂದಿಗೆ ತಾಳೆ ನೋಡಿದರು. ಮಹಾಸ್ವಾಮಿ, ಲೆಕ್ಕದಲ್ಲಿ ಒಂದು ವ್ಯತ್ಯಾಸವಿಲ್ಲ, ಎಲ್ಲವೂ ಸರಿಯಾಗಿದೆ. ಬಸವಣ್ಣ, ತಪ್ಪಾಯಿತು. ಇದಕ್ಕೆ ಪ್ರಾಯಶ್ಚಿತ್ತವಾಗಿ ನಿಮ್ಮ ದಾಸೋಹಕ್ಕೆ ನಾನೂ ನಿಧಿಯನ್ನು ಕೊಡಲು ಸಿದ್ಧನಿದ್ದೇನೆ. ಶಿವನಿಚ್ಛೆ ಮಹಾರಾಜರೇ, ಶಿವನಿಚ್ಛೆ. ಬಿಜ್ಜಳ ಬಸವಣ್ಣನ ಸತ್ಕಾರ್ಯಗಳನ್ನು ಕಂಡು ಅವನ ಜನಪ್ರಿಯತೆಯನ್ನು ಅರಿತು ಆತನಿಗೆ ಪ್ರಧಾನಿಯ ಪಟ್ಟವನ್ನು ನೀಡುತ್ತಾರೆ. ಓ, ನಾವು ತಪ್ಪು ಮಾಡಿದಿವಿ ಮಂಚಣ್ಣ, ತಪ್ಪು ಮಾಡಿದಿವಿ. ಬಸವಣ್ಣನ ಧರ್ಮಭ್ರಷ್ಟತೆಯ ಬಗ್ಗೆ ದೂರು ಹೇಳಬೇಕಾಗಿತ್ತು ನಾವು. ಯೋಚನೆ ಮಾಡಬೇಡಿ ಭಟ್ಟರೇ, ಅದಕ್ಕೆ ಬೇರೆ ದಾರಿ ಹುಡುಕೋಣ. ಮಂಚಣ್ಣ, ಈ ಬಸವಣ್ಣನ ಘನತೆ ಗೌರವಗಳು ಏರುತ್ತಲೇ ಇದೆಯಲ್ಲ. ಸಮಾಧಾನ ಭಟ್ಟರೇ, ಸಮಯ ಕಾದು ಸೇಡು ತೀರಿಸಿಕೊಳ್ಳೋಣ. ಯಾರೂ ಮುಟ್ಟಿಸಿಕೊಳ್ಳದೆ ಊರ ಹೊರಗೆ ಉಳಿದಿರುವ ನಮ್ಮ ದುಸ್ಥಿತಿ ಕೇಳುವವರಿಲ್ಲ. ದೇವರ ಅಂಶ ತುಂಬಿರೋ ನಿನಗಾದರೂ ಈ ಸ್ಥಳದ ದುರ್ವಾಸನೆ ತಿಳಿಯುತ್ತಾ ಅಪ್ಪ? ತಿಳಿಯುತ್ತೆ ತಾಯಿ. ನಾವೆಲ್ಲ ಒಂದೇ ದೇವನ ಮಕ್ಕಳು, ಅವನೇ ಶಿವ. ಮರುದಿನವೇ ಬಸವಣ್ಣ ಎಲ್ಲ ರೀತಿಯ ಕೀಳು ಜಾತಿಯವರಿಗೆ ಲಿಂಗ ದೀಕ್ಷೆ ಕೊಡತೊಡಗಿದ. ಬುದ್ಧಿ, ನನಗೆ ಪುನರ್ಜನ್ಮ ಸಿಕ್ಕಂತಾಗಿದೆ ಬುದ್ಧಿ. ಬಸವಣ್ಣ, ಬೇರೆ ಎಲ್ಲರೂ ಈ ಆಹಾರ ಹೊಲಸು ಎಂದು ತ್ಯಜಿಸಿದ್ದನ್ನು ನೀನು ಹೇಗೆ ಸ್ವೀಕರಿಸುತ್ತಿದ್ದೀಯಾ? ನಾಗಿದೇವ ಶರಣನ ಕೈನಿಂದ ತಯಾರಾದ ಆಹಾರ ಪರಿಶುದ್ಧ. ಮಹಾಪ್ರಭು, ಕೀಳು ಜಾತಿಯ ಜನರ ಮನೆಯಲ್ಲಿ ಸಹಭೋಜನ ಮಾಡುವ ಬಸವಣ್ಣ ಪಾಪ ಮಾಡಿದ್ದಾನೆ, ಧರ್ಮದ್ರೋಹ ಎಸಗಿದ್ದಾನೆ. ಅವನಿಗೆ ಸರಿಯಾದ ಶಿಕ್ಷೆ ವಿಧಿಸಬೇಕು ಮಹಾಪ್ರಭು. ಮಹಾರಾಜರೇ, ಶಿಕ್ಷೆ ವಿಧಿಸುವುದಿದ್ದಲ್ಲಿ ನನಗೆ ವಿಧಿಸಿ. ಆ ಪಾಪ ಮಾಡಿದವನು ನಾನು, ಬಸವಣ್ಣನಲ್ಲ. ಮಹಾಪ್ರಭು, ಅಸ್ಪೃಶ್ಯತೆ ಒಂದು ನೀಚ ಪದ್ಧತಿ. ಅದು ಒಂದು ಗುಂಪಿನ ಜನರನ್ನು ಅಜ್ಞಾನ, ಅಂಧಕಾರ, ಬಡತನ, ರೋಗ ರುಜಿನಗಳಿಗೆ ತಳ್ಳುತ್ತದೆ. ಅದು ಮಾನವ ಮತ್ತೊಬ್ಬ ಮಾನವನಿಗೆ ಎಸಗುವ ಕ್ರೌರ್ಯ. ಶರಣನ ದೇಹದಲ್ಲಿ ಶಿವ ನೆಲೆಸಿರುತ್ತಾನೆ. ಶಿವ ಹೇಗೆ ಕೀಳು ಹೇಳಿ? ಬಸವಣ್ಣ, ನಿನ್ನ ವಾದವೇ ನಿಜವಾದಲ್ಲಿ ಒಬ್ಬ ಶರಣ ಒಬ್ಬ ಬ್ರಾಹ್ಮಣನಿಗಿಂತ ಉತ್ತಮನೋ? ಅವನಿಗೆ ಉತ್ತರ ಕೊಡು ಬಸವಣ್ಣ. ಮಹಾಪ್ರಭು, ಮನುಷ್ಯನ ಯೋಗ್ಯತೆ ಹುಟ್ಟಿನಿಂದ ಬರುವುದಿಲ್ಲ, ಆತನ ನಡವಳಿಕೆಯಿಂದ ಮಾತ್ರ ಅದು ನಿರ್ಧರಿತವಾಗುತ್ತದೆ. ಬಸವೇಶ್ವರ, ನೀನಿಂದು ನನ್ನ ಕಣ್ಣು ತೆರೆಸಿದೆ. ಶಿವನ ಅವತಾರವೆಂದು ಪ್ರಚಲಿತರಾಗಿದ್ದ ಅಲ್ಲಮ ಪ್ರಭುಗಳು ಬಸವೇಶ್ವರನನ್ನು ಭೇಟಿಯಾಗುತ್ತಾರೆ. ಆತನ ಮನೆಯಲ್ಲಿ ದೇವರಿಗೆ ಏನನ್ನು ನೀಡಬಲ್ಲೆ ಬಸವ? ನನ್ನಲ್ಲಿರುವ ಸಕಲವನ್ನೂ ನೀಡುತ್ತೇನೆ ಮಹಾತ್ಮ. ಓ ನನಗೀಗ ಹಸಿವಾಗಿದೆ, ನೀನು ನನ್ನನ್ನು ತೃಪ್ತಿಪಡಿಸು. ತಮ್ಮಂಥವರ ಸೇವೆ ಮಾಡುವುದು ನನ್ನ ಪುಣ್ಯ ಪೂಜ್ಯರೇ. ಬಸವಣ್ಣನವರೇ, ಮಹಾಮನೆಯಲ್ಲಿ ತಯಾರಿಸಿದ್ದ ಅಡುಗೆಯೆಲ್ಲ ಮುಗಿಯಿತು. ಓಹ್, ಹೌದೇನು? ಸರಿ, ಒಂದು ನಿಮಿಷ. ಸಾಲು ಸಾಲು ಜನ ಹಲವಾರು ಪಾತ್ರೆಗಳಲ್ಲಿ ಅಡುಗೆ ತಂದು ಬಡಿಸಿದರೂ ಅಲ್ಲಮ ಪ್ರಭುಗಳ ಹಸಿವೆ ಇಂಗುತ್ತಿಲ್ಲ. ಇನ್ನು ಕೊಂಚ ಅನ್ನ ಬಡಿಸುವೆಯಾ ಬಸವ? ಇದರಲ್ಲೇನೋ ರಹಸ್ಯ ಅಡಗಿದೆ.
ದೇವರನ್ನೇ ತೃಪ್ತಿಪಡಿಸಲು ಹೊರಟಿರುವ ನಾನೊಬ್ಬ ಮೂರ್ಖ. ಗುರುವರ್ಯ, ನನ್ನಲ್ಲಿದ್ದ ವಸ್ತುಗಳನ್ನು ಕೊಟ್ಟೆ. ಇನ್ನು ಉಳಿದಿರುವುದು ನಾನು. ನನ್ನನ್ನೂ ನಿಮಗೆ ಅರ್ಪಿಸುತ್ತೇನೆ ಪ್ರಭುವೇ. ಬೇಡ, ನನಗೆ ಈಗ ಸಮಾಧಾನವಾಗಿದೆ. ನಿನಗೆ ಸತ್ಯದರ್ಶನವಾಗಿದೆ. ನಿನಗೆ ಮಂಗಳವಾಗಲಿ. ಶುಭಮಸ್ತು. ಒಂದು ದಿನ ಶರಣರಾದ ಮಧುವರಸ ಮತ್ತು ಹರಳಯ್ಯ ಬಸವಣ್ಣನವರನ್ನು ಭೇಟಿಯಾಗಲು ಅವರ ಮನೆಗೆ ಬಂದರು. ಅಣ್ಣನವರೇ, ನನ್ನ ಮಗಳು ಹರಳಯ್ಯನವರ ಮಗನನ್ನು ಮದುವೆಯಾಗಲು ಇಚ್ಛಿಸಿದ್ದಾಳೆ. ಇದಕ್ಕೆ ನನ್ನದು ಅನುಮತಿ ಇದೆ ಬುದ್ಧಿ. ಸೋದರರೇ, ತುಂಬಾ ಸಂತೋಷ. ಮೇಲು ಕೀಳು ಎಂಬ ಭ್ರಮೆಗೆ ಒಳಗಾಗಿ ಮನುಷ್ಯ ಸಂಬಂಧಗಳಿಂದ ದೂರ ಸರಿಯುವುದರ ಬದಲಾಗಿ ಪೂರ್ವಾಶ್ರಮದ ಒಬ್ಬ ಬ್ರಾಹ್ಮಣ ಮಧುವರಸ ಮತ್ತು ಒಬ್ಬ ಕೀಳು ಜಾತಿಯವ ಹರಳಯ್ಯ ಒಂದಾಗಿರುವುದು ಸಂತೋಷದ ವಿಷಯ. ನೀವು ನಿಜವಾದ ಶರಣರು ಎಂಬುದನ್ನು ಸೂಚಿಸುತ್ತದೆ. ಒಳ್ಳೆಯದಾಗಲಿ. ವಧೂವರರನ್ನು ಆಶೀರ್ವದಿಸಿದರು. ಓ, ಎಂತಹ ಹೀನ ಕೆಲಸವನ್ನು ಮಾಡುತ್ತಿದ್ದಾನೆ ಈ ಬಸವಣ್ಣ! ಉತ್ತಮವಾದ ಬ್ರಾಹ್ಮಣ ಸಮಾಜವನ್ನು ಕುಲಗೆಡಿಸುತ್ತಿದ್ದಾನೆ. ಓಹ್, ಇನ್ನು ಸಹಿಸಲು ಸಾಧ್ಯವಿಲ್ಲ ಭಟ್ಟರೇ. ನಡೆಯಿರಿ, ರಾಜರ ಬಳಿಗೆ ಹೋಗುವ. ಈ ಬಾರಿ ಖಂಡಿತ ಅವರು ನಮಗೆ ಸಹಕರಿಸುತ್ತಾರೆ. ಮಹಾಸ್ವಾಮಿ, ತಮ್ಮಲ್ಲಿ ಒಂದು ವಿನಂತಿ. ಒಬ್ಬ ಕೀಳು ಜಾತಿಯವನ ಮಗ ಉತ್ತಮ ಜಾತಿಯ ಬ್ರಾಹ್ಮಣ ಕನ್ಯೆಯನ್ನು ಮದುವೆಯಾಗಿದ್ದಾನೆ. ಇದು ಸಂಪ್ರದಾಯಕ್ಕೆ ವಿರೋಧ. ಅದಕ್ಕೆ ಇಬ್ಬರೂ ತಂದೆಯರು ಅನುಮತಿಸಿರುವುದು ಖಂಡನೀಯ. ಹೌದು ದೊರೆಗಳೇ, ಇದಕ್ಕಿಂತ ನೀಚ ಕೆಲಸ ಉಂಟೆ? ನಾವು ವಿವೇಕ ಕಳೆದುಕೊಂಡಿದ್ದೇವೇನು? ಸಂಪ್ರದಾಯಗಳ ಬಗ್ಗೆ ಅಸಹ್ಯ ಬೆಳೆಸುವ ಈ ಪರಿಪಾಠವನ್ನು ಪ್ರಾಜ್ಞರು ತಡೆಯುವಂತೆ ಮಾಡಿ. ಇಲ್ಲದಿದ್ದರೆ ಇಂಥ ಪಾಪ ಹೆಚ್ಚುತ್ತದೆ. ಮಹಾಸ್ವಾಮಿ, ನಾವು ಯಾವ ತಪ್ಪನ್ನೂ ಎಸಗಿಲ್ಲ. ಏಕೆಂದರೆ ನಾವು ಈಗ ಶರಣರು. ಈ ಜಾತಿ ಪದ್ಧತಿ ನಮಗೆ ಅನ್ವಯಿಸುವುದಿಲ್ಲ. ಶರಣರ ದೃಷ್ಟಿಯಲ್ಲಿ ಎಲ್ಲ ಮಾನವರು ಸಮಾನರು. ಇಲ್ಲಿ ಭೇದ ಭಾವಕ್ಕೆ ಎಡೆಯಿಲ್ಲ ಪ್ರಭು. ಮಹಾಸ್ವಾಮಿ, ನಮ್ಮ ತಂದೆ ತಾಯಿಯರು, ಅವರ ಹಿರಿಯರು ಪಾಲಿಸಿಕೊಂಡು ಬಂದಿರುವ ಸಂಪ್ರದಾಯಕ್ಕೆ ಬೆಲೆಯೇ ಇಲ್ಲವೇ? ಏನಿದು ಅನ್ಯಾಯ! ಈಗ ಶರಣನಾಗಿರುವೆ ಎಂದು ಹೇಳುವ ಹರಳಯ್ಯ ಈ ಸನಾತನ ಜಾತಿ ಪದ್ಧತಿಯಲ್ಲಿ ನಂಬಿಕೆ ಇಲ್ಲ ಎಂದು ಬಡಬಡಿಸುತ್ತಿದ್ದಾನೆ. ಆತನ ಅಜ್ಞಾನ ಎಷ್ಟು ಎಂದು ಇದರಿಂದಲೂ ಪ್ರಕಟವಾಗುತ್ತದೆಯಲ್ಲ ಮಹಾಪ್ರಭು. ಪ್ರಭುಗಳೇ, ಮಂಚಣ್ಣನ ಈ ಆರೋಪ ಸರಿಯಲ್ಲ. ಹರಳಯ್ಯನ ಈ ಸಂಬಂಧದಿಂದ ಯಾವ ತಪ್ಪೂ ಇಲ್ಲ. ಶಿವಭಕ್ತರಲ್ಲಿ ಮೇಲು ಕೀಳುಗಳಿಲ್ಲ. ಜಾತಿ ಪದ್ಧತಿ ಅವರಿಗೆ ಅನ್ವಯಿಸುವುದಿಲ್ಲ. ಶಿವನ ದೃಷ್ಟಿಯಲ್ಲಿ ಎರಡೇ ಕುಲ. ಒಂದು ಒಳ್ಳೆಯವರ ಕುಲ, ಮತ್ತೊಂದು ಕೆಟ್ಟವರ ಕುಲ. ಹುಟ್ಟಿನಿಂದ ಮನುಷ್ಯ ದೊಡ್ಡವನಾಗುವುದಿಲ್ಲ. ಅವನ ಯೋಗ್ಯತೆಯಿಂದ, ಗುಣದಿಂದ ದೊಡ್ಡವನಾಗುತ್ತಾನೆ. ಕಾರಣ, ಹರಳಯ್ಯ ಮಧುವಯ್ಯನವರಿಗೆ ಕೀಳು ಮೇಲುಗಳು ಅನ್ವಯಿಸುವುದಿಲ್ಲ. ಬಸವೇಶ್ವರ, ನಾನು ನಿನ್ನ ಚಿಂತನೆಗಳಿಂದ ಪ್ರಭಾವಿತನಾಗಿದ್ದೇನೆ. ನಿಜ, ನಿನ್ನ ಮಾತಿನಲ್ಲಿ ಸತ್ಯ ಅಡಗಿದೆ ಎಂದು ನನ್ನ ಹೃದಯ ಹೇಳುತ್ತಿದೆ. ಆದರೆ ಈ ಮದುವೆಯಿಂದ ನನಗೂ ಅಸಮಾಧಾನವಾಗಿದೆ. ಸಮಾಜದಲ್ಲಿ ಅಲ್ಲೋಲ ಕಲ್ಲೋಲಗಳು ಆಗಬಹುದು. ಅದು ನಮಗೆ ಇಷ್ಟವಿಲ್ಲ. ಕ್ಷಮಿಸಿ ಪ್ರಭು. ರಾಜ್ಯದ ಒಡೆಯ ಸತ್ಯವನ್ನು ಎತ್ತಿ ಹಿಡಿಯಬೇಕಾಗುತ್ತದೆ. ಜನರು ತಮ್ಮ ಅಜ್ಞಾನ, ಅವಿವೇಕಗಳಿಂದ ಮೂಢನಂಬಿಕೆಗಳಿಗೆ ಶರಣಾಗಿ ತಪ್ಪು ದಾರಿ ಹಿಡಿದಾಗ ಅವರನ್ನು ಸರಿದಾರಿಗೆ ತರುವ ಕರ್ತವ್ಯ ರಾಜನದಾಗುತ್ತದೆ. ರಾಜ ಮುನ್ನಡೆಸುವ ನಾಯಕನಾಗಬೇಕೇ ಹೊರತು ಹಿಂಬಾಲಕನಾಗಬಾರದು. ಅದು ಅನರ್ಥ. ಲೋಕದ ಡೊಂಕ ನೀವೇಕೆ ತಿದ್ದುವಿರಿ? ನಿಮ್ಮ ನಿಮ್ಮ ಮನವ ಸಂತೈಸಿಕೊಳ್ಳಿ, ನಿಮ್ಮ ನಿಮ್ಮ ತನುವ ಸಂತೈಸಿಕೊಳ್ಳಿ. ನೆರೆಮನೆಯವರ ದುಃಖಕ್ಕೆ ಅಳುವವರ ಮೆಚ್ಚ, ಕೂಡಲ ಸಂಗಮ ದೇವಾ. ಆದರೂ ನೀವು ಏನನ್ನು ಉಪದೇಶಿಸುತ್ತಿದ್ದೀರೋ ಅದು ಅಶಾಂತಿಯನ್ನು ತರುತ್ತದೆ, ಪ್ರಜೆಗಳ ನೆಮ್ಮದಿಯನ್ನು ಹಾಳು ಮಾಡುತ್ತದೆ. ಇದು ಸಾಧ್ಯವಾಗದ ಮಾತು. ಹಾಗಿದ್ದರೆ ಮಹಾಪ್ರಭು, ನಾನು ನನ್ನ ಸ್ಥಾನವನ್ನು ತ್ಯಜಿಸಲು ಅನುಮತಿ ನೀಡಿ.
ಯಾವ ಆಸ್ಥಾನದಲ್ಲಿ ವಿವೇಕ ವಿವೇಚನೆಗಳಿಗೆ ನ್ಯಾಯ ದೊರಕುವುದಿಲ್ಲವೋ ಅಲ್ಲಿ ಇರಲು ಮನಸ್ಸು ಒಪ್ಪುವುದಿಲ್ಲ. ನನಗೆ ಅಪ್ಪಣೆ ಕೊಡಿ. ಸೋದರ ಸೋದರಿಯರೇ, ಎಂದಿಗೂ ಶಿವನ ಮಾರ್ಗವನ್ನು ತೊರೆಯದಿರಿ. ಅದೇ ಸನ್ಮಾರ್ಗ, ಸನ್ನಡತೆ ಮತ್ತು ದಯೆ ಕರುಣೆಗಳ ಮಾರ್ಗ. ಹಿಂಸೆಗೆ ಆಸ್ಪದ ಕೊಡದಿರಿ, ಸತ್ಯ ಮಾರ್ಗದಲ್ಲಿ ನಡೆಯಿರಿ. ಕಳಬೇಡ, ಕೊಲ್ಲಬೇಡ, ಹುಸಿಯ ನುಡಿಯಲು ಬೇಡ, ಮುನಿಯಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದಿರು ಅಳಿಯಲು ಬೇಡ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ. ಬಸವಣ್ಣ ಕೂಡಲ ಸಂಗಮಕ್ಕೆ ಹೋಗಲು ನಿರ್ಧರಿಸಿದ. ಕೂಡಲ ಸಂಗಮ ದೇವ, ನನ್ನ ಸುಖ ದುಃಖಗಳು, ನನ್ನ ಕಷ್ಟ ನಷ್ಟಗಳು ನಿನ್ನವು. ನನ್ನ ಏಳು ಬೀಳುಗಳು ಎಲ್ಲವೂ ನಿನ್ನಿಚ್ಛೆಯೇ. ಅಯ್ಯೋ, ಕಲ್ಯಾಣದಲ್ಲಿ ರಾಜರ ವೈರಿಗಳು ಬಿಜ್ಜಳನನ್ನು ಕೊಲೆ ಮಾಡಿದ್ದಾರೆ. ಆದರೆ ಕೊಲೆಯ ಅಪವಾದವನ್ನು ಶರಣರ ಮೇಲೆ ಹೊರಿಸಿ ಸಿಕ್ಕಲ್ಲಿ ಅವರನ್ನು ಹಿಂಸಿಸುತ್ತಿದ್ದಾರೆ, ಕೊಲ್ಲುತ್ತಿದ್ದಾರೆ. ಈ ಕಹಿ ಘಟನೆಯ ನಂತರ ಕೆಲವು ದಿನಗಳ ಕಾಲ ಬಸವೇಶ್ವರರು ಕೂಡಲ ಸಂಗಮ ದೇವರ ಧ್ಯಾನದಲ್ಲಿ ತಮ್ಮ ಜೀವಿತ ಕಾಲವನ್ನು ಕಳೆದರು. ಭಕ್ತಿಯೆಂಬ ಪೃಥ್ವಿಯ ಮೇಲೆ ಗುರುವೆಂಬ ಬೀಜವ ಕುರಿಸಿ, ಲಿಂಗವೆಂಬ ಎಲೆಯಾಯಿತು. ಲಿಂಗವೆಂಬ ಎಲೆಯ ಮೇಲೆ ವಿಚಾರವೆಂಬ ಹೂವಾಯಿತು. ಆಚಾರವೆಂಬ ಕಾಯಾಗಿತ್ತು. ನಿಷ್ಪತ್ತಿ ಎಂಬ ಹಣ್ಣು ತೊಟ್ಟು ಬಿತ್ತು ಕಳಚಿ ಬೀಳುವಲ್ಲಿ, ಕೂಡಲ ಸಂಗಮ ದೇವ ತನಗೆ ಬೇಕೆಂದು ಎತ್ತಿಕೊಂಡ.